ಮನೆಯಿಂದ ರುಚಿ ರುಚಿಯಾಗಿ ಊಟ ತರಿಸ್ಕೊಳ್ಳೋಣ ಅಂತ ಕನಸು ಕಾಣ್ತಾ ಇದ್ದಂತಹ ದರ್ಶನ್ ಅವರ ಕನಸು ಭಗ್ನಗೊಂಡಿರೋದ್ರ ಬಗ್ಗೆ ನಾವೀಗಷ್ಟೇ ಹೇಳ್ತಾ ಇದ್ವಿ. ಹಾಗಾದ್ರೆ ಹೈಕೋರ್ಟ್ ಕದ ಬಡಿಯೋದನ್ನ ಮುಂದುವರಿಸ್ತಾರ ದರ್ಶನ್ಗಿರುವಂತಹ ಉಳಿದ ಆಪ್ಷನ್ಸ್ ಏನು, ಇವತ್ತು ತೀರ್ಪು ಈ ರೀತಿ ಬರೋದಕ್ಕೆ ಕಾರಣ ಏನು, ಕಂಪ್ಲೀಟ್ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಬಿರಿಯಾನಿ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಬಿಗ್ ಶಾಕ್. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಿನ ಮುದ್ದೆ ಸಾಂಬಾರೇ ಗಟ್ಟಿ. ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದ ಕೋರ್ಟ್. ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ಬಗ್ಗೆದಷ್ಟು ಕುತೂಹಲವನ್ನ ಹೆಚ್ಚಿಸ್ತಾನೆ ಹೋಗ್ತಿದೆ. ಪೊಲೀಸರ ತನಿಖೆಯಲ್ಲಿ ಹೊಸ ಸೀಕ್ರೆಟ್ ರಿವೀಲ್ ಆಗ್ತಿವೆ. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿ ಬರೋಬ್ಬರಿ 1 ತಿಂಗಳು ಮೇಲಾಯಿತು. ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಜೈಲಿನಲ್ಲಿ ಸಾಕಷ್ಟು ಕುಗ್ಗ್ ಹೋಗಿ ಜರ್ಜರಿತಗೊಂಡಿರುವಂತಹ ದರ್ಶನ್ ಸೆರೆಮನೆಯಲ್ಲಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಒಂದ್ ಕಡೆ ಕಣ್ಣಿಗೆ ನಿದ್ರೆ ಇಲ್ಲ, ಮತ್ತೊಂದ್ ಕಡೆ ಮನೆ ಊಟವೂ ಇಲ್ಲ. ಜೈಲೂಟ ಸೇರ್ತೆ ದಿನ ಸೊರಗಿ ಹೋಗ್ತಿದ್ದಾರೆ. ಇನ್ನು ಮನೆ ಊಟಕ್ಕಾಗಿ ಕನವರಿಸ್ತಾ ಇದ್ದಂತಹ ಕಿಲ್ಲಿಂಗ್ ಸ್ಟಾರ್ಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಜೈಲಿನಲ್ಲಿ ಬಿರಿಯಾನಿ ಸವಿಬೇಕು ಅಂದ್ಕೊಂಡಿದ್ದಂತಹ ಕರಿಯನ್ನ ಮನೆಯೂಟದ ಮನವಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ತಿರಸ್ಕರಿಸಿದೆ. ಮನೆಯೂಟ ಹಾಸಿಗೆ ಪುಸ್ತಕಕ್ಕಾಗಿ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಈ ಮೂಲಕ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಮುದ್ದೆ ಸಾಂಬಾರೇ ಫಿಕ್ಸ್ ಆಗಿದೆ. ಜೈಲೂಟ ನನಗೆ ಸೇರ್ತಾ ಇಲ್ಲ, ಜೈಲೂಟದಿಂದ ನನಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ, ಅತಿಸಾರ ಆಗ್ತಿದೆ, ನನಗೆ ಮನೆಯೂಟ ಕರುಣಿಸಿ ಅಂತ ದರ್ಶನ್ ಮನೆಯೂಟ ಹಾಸಿಗೆ ಪುಸ್ತಕಕ್ಕಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಂತ ಹೇಳಿತ್ತು. ಪೊಲೀಸರು ದರ್ಶನ್ ಮನೆಯೂಟಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮನೆಯೂಟ ಅರ್ಜಿ ವಜಾ, ಜೈಲಿನಲ್ಲಿ ದರ್ಶನ್ ಬೇಸರ, ಹೈಕೋರ್ಟ್ ಮೊರೆ ಹೋದ ದರ್ಶನ್ ಪರ ವಕೀಲರು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ವಜಾಗೊಳಿಸಿರೋದನ್ನ ಪ್ರಶ್ನಿಸಿ ದರ್ಶನ್ ಪರ ವಕೀಲರು ಹೈಕೋರ್ಟ್ ಅಂಗಳಕ್ಕೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಜುಲೈ 29ಕ್ಕೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ದರ್ಶನ್ಗೆ ಕೊನೆ ಆಪ್ಷನ್ ಇರೋದೇ ಹೈಕೋರ್ಟ್ನಲ್ಲೂ ಅರ್ಜಿ ವಜಾಗೊಂಡ್ರೆ ಜೈಲೂಟ ಕಂಟಿನ್ಯೂ ಆಗಲಿದೆ. ಇತ್ತ ಜೈಲಿನಲ್ಲಿ ದರ್ಶನ್ ಮನೆ ಊಟಕ್ಕೆ ಸಲ್ಲಿಸಿದಂತಹ ಅರ್ಜಿ ವಜಾ ಆಗಿರುವ ಬಗ್ಗೆ ಜೈಲು ಅಧಿಕಾರಿಗಳ ಬಳಿ ತಿಳ್ಕೊಂಡ್ರು. ವಜಾ ಆಗಿರುವಂತಹ ಬಗ್ಗೆ ಜೈಲ್ ಅಧಿಕಾರಿಗಳ ಬಳಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಕಳೆದ 4 ದಿನಗಳಿಂದ ಜ್ವರ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವತ್ತು ಮನೆ ಊಟಕ್ಕೆ ಅನುಮತಿ ಸಿಗ್ತಾ ಇದೆ ಎಂಬ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಅಂದಹಾಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆ ಊಟದ ಅರ್ಜಿ ವಜಾ ಆಗೋದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಮ್ಯಾನ್ಯುಯಲ್ 2021 ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ. ಅಲ್ಲದೆ ಜೈಲು ಅಧಿಕಾರಿಗಳು ನೀಡಿರುವಂತಹ ವರದಿಯಲ್ಲಿ ಮನೆಯೂಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಇನ್ನು ಮನೆ ಊಟದ ಅವಶ್ಯಕತೆ ಸಂಬಂಧ ಪೂರಕವಾದಂತಹ ವೈದ್ಯಕೀಯ ಪ್ರಮಾಣ ಪತ್ರಗಳು ಇಲ್ಲ. ಈ 3 ಅಂಶಗಳನ್ನ ಇಟ್ಕೊಂಡು ದರ್ಶನ್ ಅರ್ಜಿ ವಜಾಗೊಂಡಿದೆ. ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಸಾಧು ಕೋಕಿಲ. ಕಳೆದ ಮಂಗಳವಾರ ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡೋದಕ್ಕಾಗದೆ ನಿರಾಸೆಗೊಂಡಿದ್ದಂತಹ ಹಾಸ್ಯ ನಟ ಸಾಧು ಕೋಕಿಲ ಇವತ್ತು ಮತ್ತೆ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ಇವತ್ತು ದರ್ಶನ್ ಭೇಟಿಗೆ ಅವಕಾಶ ಸಿಕ್ತು. 2 ಗಂಟೆಗಳ ಕಾಲ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಸಚ್ಚಿದಾನಂದ ಮತ್ತು ನಿರ್ಮಾಪಕ ರಾಮಮೂರ್ತಿ ಸಹ ಇದ್ರು. ದರ್ಶನ್ ಬಗ್ಗೆ ಸಾಧು ಕೋಕಿಲ ಹೇಳಿದ್ದು ಹೀಗೆ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ. ನಮಗೆ ನೋಡಿ ನಮಗೂ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನಾನು ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು. ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನನ್ನ ಬಗ್ಗೆ ಗೊತ್ತು. ಸರ್, ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟರ್ ಗಿಫ್ಟ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿ. ದರ್ಶನ್ ನೆನೆದು ಗಿರಿಜಾ ಲೋಕೇಶ್ ಕಣ್ಣೀರು. ಹಿರಿಯ ನಟಿ ಗಿರಿಜಾ ಲೋಕೇಶ್ ದರ್ಶನ್ ಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ದಾರೆ. ಜೀವನದಲ್ಲಿ ಕಷ್ಟಪಟ್ಟು ಬೆಟ್ಟದಂತೆ ದರ್ಶನ್ ಬೆಳೆದಿದ್ದಾನೆ. ದರ್ಶನ್ ತುಂಬಾ ಮುಗ್ಧ ಹುಡುಗ ಅಂತ ತಿಳಿಸಿದ್ದಾರೆ. ನಾನು ಕಂಡಂತೆ ಆ ಮಗು ಆ ರೀತಿ ಇಲ್ಲ. ಇವಾಗ ನಮ್ಮ ಜೀನಿಯಸ್ ಮುತ್ತ ಆ ವಯಸ್ಸಿನಿಂದನೂ ಆ ಮಗುನು ಅಂದರೆ 14 ವರ್ಷದಿಂದನೂ ನಾನು ನೋಡಿದ್ದೀನಿ. ಅದೊಂದು ಮುಕ್ತ ಸ್ವಭಾವದ ಹುಡುಗ. ಗೊತ್ತಿಲ್ಲ ನನಗೆ, ಎಲ್ಲ ಅವನು ಮಾಡಿದ್ದು. ಹೇಗಾಯಿತು ಇದೆಲ್ಲ ಕನಸಾಗಿರಬಾರ್ದ, ಆ ಕನಸಿನಿಂದ ಹೊರಗೆ ಬರಬಾರ್ದ ಅಂತ. ಆ ಹುಡುಗನ ಸ್ವಭಾವ ತಂದೆ ಸತ್ತಾಗ, ಅಕ್ಕನ ಮದುವೆ ಮಾಡಿದಾಗ ಎಲ್ಲ ಹೇಗೆ ಮಾಡ್ದ, ಹೇಗೆ ಎದುರಿಸಿದ ಆ ದಿನಗಳು. ಆಮೇಲೆ ಆತ ಫೀಲ್ಡಿಗೆ ಬಂದಾಗ ಆತನಿಗೆ ಯಾವ ರೀತಿ ಒಂದು ಮರ್ಯಾದೆ ಸಿಕ್ತು ಅದೆಲ್ಲ ಕಂಡಿದ್ದೀವಿ, ಕೇಳಿದ್ದೀವಿ. ಅದೆಲ್ಲ
ಅದನ್ನು ಮೆಟ್ಟಿ ನಿಂತು ಮೇರು ಎಷ್ಟು ಬೆಟ್ಟದಾಗ ಬೆಳೆದ್ಬಿಟ್ಟ. ಇನ್ನು ನಟ ದರ್ಶನ್ ಬಗ್ಗೆ ನಿರ್ಮಾಪಕಿ ಲತಾ ಜಯಪ್ರಕಾಶ್, ವಿಜಯಲಕ್ಷ್ಮಿ ಅತ್ತಿಗೆಯಿಂದಾನೇ ದರ್ಶನ್ ಅಣ್ಣನಿಗೆ ಬಲ, ಆದಷ್ಟು ಬೇಗ ಅಣ್ಣ ಜೈಲಿನಿಂದ ಹೊರಗೆ ಬರ್ಲಿ ಅಂತ ತಿಳಿಸಿದ್ದಾರೆ. ಒಂದು ಅವರು ಏನು ಆರೋಪಿ ಅಂತ ಸ್ಥಾನದಲ್ಲಿದ್ದಾರೆ, ಅದು ಬೇಡ, ಆದಷ್ಟು ಬೇಗ ಮುಕ್ತ ಆಗಿ ಅದರಿಂದ ಈವನ್ ವಿಜಯತ್ಗೆ ಕೂಡ ಅಷ್ಟೇ. ಅವ್ರು ನಿಜವಾಗ್ಲೂ ಅವ್ರು ಇರೋದಕ್ಕೆ ಇವಾಗ ನಾವು ಎಲ್ಲ ಅಭಿಮಾನಿಗಳು ಅವ್ರಿಗೆ ಯಾವತ್ತೂ ಕೃತಜ್ಞತೆಯಿಂದ ಇರಬೇಕು. ಯಾಕಂದರೆ ಅವ್ರೇನಾದರೂ ಒಂದು ಮನ್ಸು ಮಾಡಿಬಿಟ್ಟು ಇಲ್ಲ ಈ ಥರ ಏನೋ ಆಗೋಗಿದೆ ಅಂತ ಅವ್ರೇನಾದರೂ ಇವಾಗ ಕೈ ಚೆಲ್ಲಿ ಹೊರಟೋಗ್ಬಿಟ್ರೆ ಅಣ್ಣನ ಸೇವ್ ಮಾಡೋರು ಯಾರೂ ಇಲ್ಲ. ಸೊ ಈ ಥರ ಇದೆ. ಯಾಕಂದರೆ ನನಗೇನು ಅನಿಸಿದ್ದು ಅಂದರೆ ಅವ್ರ ಟೈಮ್ ಚೆನ್ನಾಗಿದೆ, ಅತ್ತಿಗೆದೀಗ ಅವ್ರ ಟೈಮ್ ಚೆನ್ನಾಗಿದ್ರು ನೋಡಿ ಅಣ್ಣನಿಗೋಸ್ಕರ ಅವರು ಕೊರಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ವಾ, ಈ ಥರ ಒಂದು ಇನ್ಸಿಡೆಂಟ್ ಇದ್ದಾಗ ಸೊ ನನಗನ್ಸಿದ್ದು ಈಗ ಅವರೇ ಇದ್ದು ಒಂದು ದೇವ್ರನ್ನ ಸ್ಮರಣೆ ಮಾಡಿಕೊಂಡು ಆದಷ್ಟು ಬೇಗ ಆರೋಪ ಮುಕ್ತ ಆಗಿ ಅವರು ಹೊರಗಡೆ ಒಳ್ಳೆ ಮನುಷ್ಯಾಗೆ ಬರೋದವರು. ದರ್ಶನ್ ಜೊತೆ ರಾಜಿ ಸಂಧಾನ ಅಸಾಧ್ಯ. ಕೊಲೆಗೀಡಾದಂತಹ ರೇಣುಕಾಸ್ವಾಮಿ ತಂದೆ ಶಿವನಗೌಡ ದರ್ಶನ್ ಜೊತೆ ರಾಜಿ ಸಂಧಾನ ಅಸಾಧ್ಯದ ಮಾತು ಅಂತ ತಿಳಿಸಿದ್ದಾರೆ. ಹೆತ್ತು ಮಗನನ್ನ ಕಳ್ಕೊಂಡು ನಮ್ಮ ಸಂಕಟ ನಮ್ಗಾಗಿದೆ, ವಿಶಾಲ ಭಾವನೆಯಿಂದ ಯಾರು ಬಂದ್ರೂ ಬರ್ಲಿ ಅಂತ ತಿಳಿಸಿದ್ದಾರೆ. ಇನ್ನು ಈ ನಡುವೆ ರೇಣುಕಾಸ್ವಾಮಿ ಪತ್ನಿ ಸಹನಾಗೆ ಸರ್ಕಾರಿ ನೌಕರಿ ನೀಡುವಂತೆ ಚಿತ್ರದುರ್ಗ ಡಿಸಿಗೆ ಮನವಿ ಮಾಡಿದ್ದಾರೆ. ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ, ಆದರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದರೂ ನಾವೇನು ಇಲ್ಲ ಅನ್ನೋ ಭಾವನೆ ಅಂದರೆ ಸಹಜವಾಗಿ ಹೇಳಿರೋ ಮಾತು. ಆದರೆ ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು, ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕಿತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿಯಾಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ಒಟ್ನಲ್ಲಿ ಮನೆಯೂಟಕ್ಕೆ ಜೈಲಿನಲ್ಲಿ ಕನ್ವರಿಸ್ತಾ ಇದ್ದಂತಹ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಮುದ್ದೆ ಸಾಂಬರೆ ಗತಿಯಾಗಿದೆ. ಜೈಲೂಟದಿಂದ ಸೋರ್ಗಿರುವಂತಹ ದರ್ಶನ್ ಭವಿಷ್ಯ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.